ಎಣ್ಣೆ ಬೇಡ ಅನ್ನೋರಿಗೆ, ಸುಲಭವಾಗಿ ಆಗಬೇಕು ಅನ್ನೋರಿಗೆ, ರುಚಿಯಾಗೂ ಇರಬೇಕು ಅನ್ನೋರಿಗೆ, ಬೇಗ ಕೂಡ ಆಗಬೇಕು ಅನ್ನೋರಿಗೆ ಮತ್ತು ಪೌಷ್ಟಿಕಾಂಶನೂ ಇರಬೇಕು ಅನ್ನೋರಿಗೆ ಇದು ಖಂಡಿತ ಹಗುರವಾಗಿ ಇರಬೇಕು ಅನ್ನೋರಿಗೆ ತುಂಬ ಹಿಡಿಸೋವಂಥ ಸೂಪರ್. ಇದಕ್ಕೆ ಕೇವಲ ನೀರಿಗೆ ಒಂದು ಸ್ವಲ್ಪ ಒಂದು ತುಂಡು ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಮೆಣಸು ಪುಡಿ, ಒಂದು ಸ್ಪೂನು ಎಣ್ಣೆ ಮತ್ತು ಉಪ್ಪು ಹಾಕಿ ನೀರು ಕುದಿಯೋವಾಗ ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಸೊಪ್ಪು ನಿಮಗಿಷ್ಟ ಬಂದಿದ್ದು ಹಾಕ್ಕೊಂಡ್ರೆ ಸಾಕು. 1 ನಿಮಿಷ 2 ನಿಮಿಷ ಕುದಿಯೋಕೆ ಬಿಟ್ಟು ಹುರಿದಿರೋ ಅಕ್ಕಿ ತರಿಯನ್ನು ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಿಡಿಸಿದ್ರೆ ಹಾಕಿ, ಇಳಿಸೋಕೆ ಮುಂಚೆ ಕಾಯಿ ತುರಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಿ. ಅಥವಾ ಸರ್ವ್ ಮಾಡೋವಾಗಾದರೂ ತೆಂಗಿನ ತುರಿ ಮೇಲೆ ಹಾಕಬಹುದು. ಅದಕ್ಕೆ ಬೇಕಿದ್ರೆ ನೆಂಚ್ಕೊಳ್ಳೋಕ್ಕೆ ಹುಳಿ ಸೊಪ್ಪಿನ ತೊಕ್ಕು ಸೂಪರಾಗಿರುತ್ತೆ. ನೇರಳೆ ಹಣ್ಣು ಇಟ್ಕೊಂಡಿದ್ದೀನಿ. ಹಣ್ಣು ಅಂದರೆ ಸ್ವಲ್ಪ ಕೆಂಪಗಿದ್ದು ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ, ಇನ್ನೂ ಹಣ್ಣಾಗಿಲ್ಲ ತಿನ್ನೋಕ್ಕೆ ಅನ್ನೋವಂಥ ಹಣ್ಣುಗಳನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕಿಂತ ಸ್ವಲ್ಪ ಕೆಂಪಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಗಟ್ಟಿ ಇರಬೇಕು, ಮೆತ್ತಗಾಗಿರೋದು ಬೇಡ. ಅದು ಹಣ್ಣಾಗೇ ಇದ್ರೇ ನಮಗೆ ತಿನ್ನೋಕ್ಕಾಗೋದು. ಇಂಥದ್ದು ಏನು ಮಾಡೋದು ಅನ್ನೋವಾಗ ಇನ್ನೂ ಚೆನ್ನಾಗಿರುತ್ತೆ ಇಂಥದ್ದು ಮಾಡಿಕೊಂಡ್ರೆ. ಇದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಸ್ವಲ್ಪ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗ್ತಿದ್ದಂಗೆ ಇದನ್ನು ಹಣ್ಣನ್ನು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನ ಇಟ್ಕೊಂಡು ಒಂದು ತುತ್ತು ಹುರ್ಕೊಂಡ್ರೆ ಸಾಕು. ಒಂದು ನಿಮಿಷ ಕೂಡ ಬೇಡ. ಒಂದು ಸುತ್ತು ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾವು ಇಟ್ಕೊಂಡಿರೋ ಉಪ್ಪು ಮೆಣಸಿನ ಪುಡಿನ ಹಾಕ್ಕೊಂಬಿಡೋಣ. ಈಗ ಒಲೆ ಹಾಕ್ಬಿಡ್ಬಹುದು. ಆ ಕಾವಿನಲ್ಲೇ ಇರಲಿ. ಈಗ ಅದಕ್ಕೆ ಒಂದೇ ಒಂದು ಚಮಚ ಮೊಸರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಅಷ್ಟೇ ಒಲೆ ಆರ್ತಿದ್ದಾಗಿದೆ. ಇಷ್ಟೇ. ಇದು ಚಾಟು ತುಂಬ ಚೆನ್ನಾಗಿರುತ್ತೆ. ಬಿಸಿನೂ ತಿನ್ಬೋದು ಅಥವಾ ತಣ್ಣಗಾದ್ಮೇಲೆ ಕೂಡ ತಿನ್ನಬಹುದು. ನೋಡಿ, ತಟ್ಟೆಲಿ ಇಟ್ಕೊಂಡು ಈ ಥರ ಒಂದು ಟೂತ್ ಪಿಕ್ ಇದ್ದರೆ ಅದಕ್ಕೆ ತಗೊಂಡ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿದೆ.